ಹಾಯ್ ಸ್ನೇಹಿತರೆ, ನಮಸ್ಕಾರ. ಉದ್ಯೋಗ ಯೂನಿವರ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಖಾಲಿ ಇರತಕ್ಕಂಥ 73 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗೆ ಹಾಗೂ ಸೆಕ್ರೆಟರಿ ಹುದ್ದೆಗಳು ಒಂದಷ್ಟು ಖಾಲಿವೆ. ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ ಹಾಗೂ ಎಷ್ಟೆಷ್ಟು ಯಾವ್ಯಾವ ಪೋಸ್ಟ್ಗಳು ಖಾಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಹೀಗೆ ನೋಡ್ತಾ ಬಂದರೆ ಖಾಲಿ ಹುದ್ದೆಗಳ ವರ್ಗೀಕರಣ ಟೋಟಲ್ 73 ಸೆಕ್ರೆಟರಿ ಹುದ್ದೆಗಳು ಇದ್ದಾವೆ. ಇದರಲ್ಲಿ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಮೀಸಲಾತಿ ಅನ್ನೋದನ್ನ ಇಲ್ಲೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೂ ವೇತನ ಶ್ರೇಣಿ, ಈ ಪೋಸ್ಟ್ಗೆ ವೇತನ ಶ್ರೇಣಿ ಇರುವುದು 44,900ರಿಂದ 1,42,400. ಲೆವೆಲ್ 7 ಅಡಿಯಲ್ಲಿ, ಪೇ ಸ್ಕೇಲ್ 7 ಅಡಿಯಲ್ಲಿ ಇದನ್ನು ಸ್ಯಾಲ್ರಿನ ಕೊಡ್ತಾರೆ ಸ್ನೇಹಿತರೆ ಇಲ್ಲಿ. ಆಮೇಲೆ ನೇಮಕಾತಿ ವಿಧಾನ, ಇದನ್ನು ನಾವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಅರ್ಹತಾ ಮಾನದಂಡಗಳು ಏನೇನು ಬೇಕು ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಅವರು ಯಾವುದೇ ವಿಶ್ವವಿದ್ಯಾಲಯದಿಂದ ಡಿಗ್ರಿ ವಿಜ್ಞಾನ ಆಗಿರ್ಬೋದು, ಕಲೆ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ವ್ಯವಹಾರ ನಿರ್ವಹಣೆ, ಕಂಪ್ಯೂಟರ್ ಅಪ್ಲಿಕೇಶನ್, ವ್ಯವಹಾರ ಆಡಳಿತ ಏನೇನಿದೆ ಅಲ್ಲೆಲ್ಲ ಇಲ್ಲಿದೆ ಸ್ನೇಹಿತರೆ. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಹಾಗೂ ಇತರೆ ಮಾನ್ಯತೆ ಹೊಂದಿರುವ ಮಂಡಳಿಯ ನಡೆಸುವ ಆಂಗ್ಲ ಶೀಘ್ರಲಿಪಿ ಪ್ರೌಢ ದರ್ಜೆ ಅಥವಾ ಆಂಗ್ಲ ಶೀಘ್ರಲಿಪಿ ಪ್ರೊಫಿಷಿಯನ್ಸಿ ಮತ್ತು ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸ್ನೇಹಿತರೆ. ಹಾಗೂ ಅಥವಾ ತಾಂತ್ರಿಕ ಪರೀಕ್ಷಾ ಮಂಡಳಿಯು ಅಥವಾ ಇತರೆ ಯಾವುದೇ ಮಾನ್ಯತೆ ಹೊಂದಿರುವ ತಾಂತ್ರಿಕ ಮಂಡಳಿಯ ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಆಗಿರಬೇಕು ಸ್ನೇಹಿತರೆ. ಇದ್ರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಅಂತೂ ಹೊಂದಿರಲೇಬೇಕು ಸ್ನೇಹಿತರೆ. ಇದಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟು ಮಸ್ಟ್ ಆ್ಯಂಡ್ ಶುಡ್ ಬೇಕಾಗುತ್ತದೆ. ಆಮೇಲೆ ವಯೋಮಿತಿ 40 ವರ್ಷ ಇರ್ತದೆ ಜನರಲ್ ಕ್ಯಾಟಗರಿಗೆ. ಆಮೇಲೆ ಹಿಂದುಳಿದ ವರ್ಗಗಳಿಗೆ 43 ವರ್ಷ ಇರ್ತದೆ. ST ಪ್ರವರ್ಗ 1 ಅವರಿಗೆ 45 ವರ್ಷ ಇರ್ತದೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಆಮೇಲೆ ಅರ್ಜಿ ಶುಲ್ಕ ನೋಡ್ಕೊಂಡು ಬರೋದಾದರೆ ಜನರಲ್ ಮೆರಿಟ್ ಆಗಿ ಹಿಂದುಳಿದ 2A 2B 3A 3B ಅವರಿಗೆ 500 ರೂಪಾಯಿ ಇರ್ತದೆ. SC ಕ್ಯಾಂಡಿಡೇಟ್, ಆಮೇಲೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ಇರ್ತದೆ ಸ್ನೇಹಿತರೆ. ಇದರಲ್ಲಿ ಸೇವಾ ಪರೀಕ್ಷಣಾ ಅವಧಿ 2 ವರ್ಷ, ಅವರಿಗೆ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಆಮೇಲೆ ಅವ್ರನ್ನ ಆಯ್ಕೆ ಮಾಡೋದು ಶೀಘ್ರಲಿಪಿ ಪರೀಕ್ಷೆ ನಡೆಸಿ ಆಯ್ಕೆ ಮಾಡ್ತಾರೆ. ಇವಕ್ಕೆ 2 ಪೇಪರ್ ಇರ್ತದೆ, ಒಂದು ಪೇಪರ್ ಇರ್ತದೆ, ಒಂದು ಶೀಘ್ರಲಿಪಿ ಪರೀಕ್ಷೆ ಹಾಗೂ ಸಂದರ್ಶನ ಇರ್ತದೆ. ಇದರಲ್ಲಿ 120 ಮಾರ್ಕ್ಸ್. ಆನ್ಲೈನ್ ಅರ್ಜಿ ಸಲ್ಲಿಸಲು 30 ಜುಲೈ 2026 ಕೊನೆಯ ದಿನಾಂಕವಿದ್ದು, ಈ ಲಿಂಕನ್ನು ಇಲ್ಲಿ ಕೆಳಗಡೆ ನಾವು ಹಾಕಿರ್ತೀವಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀವಿ. ಗೊತ್ತಾದರೆ ಯಾರಾದರೂ ನಮಗೆ ಕಮೆಂಟ್ ಮುಖಾಂತರ ಕೇಳ್ಬೋದು ಸ್ನೇಹಿತರೆ. ಹಾಗೆ ಕೋರ್ಟಲ್ಲಿ ಇನ್ನೊಂದು ಹುದ್ದೆ ಖಾಲಿ ಇದೆ ಸ್ನೇಹಿತರೆ. ಅದು 12 ಪೋಸ್ಟ್ ಖಾಲಿ ಇದೆ. ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಪೋಸ್ಟು ಇಲ್ಲಿ 7 ಬ್ಯಾಕ್ಲಾಗ್ ಹುದ್ದೆಗಳಿದೆ ಸ್ನೇಹಿತರೆ. ಇದು ಪರಿಷ್ಕೃತ ಆದೇಶ ಆಗಿದೆ ಸ್ನೇಹಿತರೆ. ಹಾಗೂ ಇದರಲ್ಲಿ ಕಲ್ಯಾಣ ಕರ್ನಾಟಕದ 12 ಹುದ್ದೆಗಳು ಇದೆ ಸ್ನೇಹಿತರೆ. ಇದರಲ್ಲಿ ವೇತನ ಶ್ರೇಣಿ 44,900ರಿಂದ 1,42,400 ರೂಪಾಯಿ ಇದೆ ಸ್ನೇಹಿತರೆ. ಹಾಗೆ ಇದರ ಬಗ್ಗೆ ತಿಳ್ಕೋದಾದರೆ ವಿದ್ಯಾರ್ಥಿನ ಇಲ್ಲಿ ನಿಮಗೆ ಹೇಳಿದರೆ ಸ್ನೇಹಿತರೆ, ಏನೇನು ಬೇಕು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಅದೇ ಥರ ಅಪ್ಲೈ ಮಾಡಿ. ಹಾಗೂ ಅರ್ಜಿ ಶುಲ್ಕ ಸೇಮ್ ಆ್ಯಸ್ ಯೂಶ್ವಲ್ ಆಗಲೇ ಏನು ತೋರಿಸಿದ್ನಲ್ಲ ಅದೇ ಥರ ಇದೆ ಸ್ನೇಹಿತರೆ ಇಲ್ಲೂ. ಆಮೇಲೆ ಸೇವಾ ಪರೀಕ್ಷಾ ಅವಧಿ, ಶೀಘ್ರಲಿಪಿಗಾರ ಪರೀಕ್ಷೆಗೆ ಆಯ್ಕೆ ಪಟ್ಟಿ ಯಾವ ಥರ ಮಾಡ್ತಾರೆ, ಯಾವ ಥರ ಎಕ್ಸಾಮ್ ಇರ್ತದೆ ಅನ್ನೋದನ್ನ ಇಲ್ಲೆಲ್ಲ ಇದೆ ಸ್ನೇಹಿತರೆ ಹೇಳಿದ್ದಾರೆ. ಇದಕ್ಕೆ ಏನೇನು ಬೇಕು ಅನ್ನೋದನ್ನ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು ಸ್ನೇಹಿತರೆ. ಹಾಗೆ ಇದರಲ್ಲಿ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ನಾನು ಲಿಂಕ್ ಹಾಕಿರ್ತೀನಿ, ಇದನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.